ನಾಳೆ ಹೊಸ ವರ್ಷ ಬರ್ತಿದೆ, ಏನೆಲ್ಲ ಅಂದ್ಕೊಂಡಿದ್ರಿ, ಏನೆಲ್ಲ ಅಂದ್ಕೊಂಡಿಲ್ಲ? ಏನೂ ಅಂದ್ಕೊಂಡಿರಲಿಲ್ಲ, ಯಾಕಂದರೆ ನಮಗೆ ಈಗ ಡಿಗ್ರಿ ಸ್ಟೂಡೆಂಟ್ಸ್ಗೆ ಎಕ್ಸಾಮ್ಸ್ ನಡೀತಿದೆ. ಸೊ ಇವತ್ತು ಎಕ್ಸಾಮ್ಸ್ ಇತ್ತು, ಮುಗಿಸ್ಕೊಂಡು ಬರ್ತಾಯಿದ್ದೀವಿ. ಸೊ ನಾಳೆನೂ ಸೆಲೆಬ್ರೇಟ್ ಮಾಡೋಕ್ಕಾಗಲ್ಲ, ಯಾಕಂದರೆ ನಾಳಿದ್ದು ಎಕ್ಸಾಮ್ಸ್ ಇದೆ, ಓದ್ಕೊಬೇಕು. ಓಕೆ, ಏನಾದ್ರು ಪ್ಲ್ಯಾನ್ ಅಂದ್ಕೊಂಡಿರ್ತೀರಲ್ಲ, ಮುಂದಿನ ವರ್ಷ ಇದು ಮಾಡಬೇಕು, ಇದು ಮಿಸ್ ಆಯ್ತು ಈ ವರ್ಷ ಅಂತ? ಅಂದ್ಕೊಂಡಿರ್ತೀವಿ, ತುಂಬ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ, ಮಾಡಬೇಕು ನ್ಯೂ ಇಯರಲ್ಲಿ ಸೆಲೆಬ್ರೇಷನ್ಸ್ ಅಂತ. ಬಟ್ ಏನೂ ಮಾಡೋಕ್ಕಾಗಲ್ಲ, ಅದು ಏನಾಗುತ್ತೋ ಅದೇ ಆಗುತ್ತೆ. ಫ್ರೆಂಡ್ಸ್ ಜೊತೆ ಎಲ್ಲಾದರೂ ಪಾರ್ಟಿ ಏನಾದರೂ ಏನೋ ಪ್ಲ್ಯಾನ್ ಇದೆಯಾ? ಏನೂ ಇಲ್ಲ. ಎಕ್ಸಾಮ್ ಮಾತ್ರ? ಎಕ್ಸಾಮ್ ಮಾತ್ರ ಅಲ್ಲ, ಫ್ರೆಂಡ್ಸ್ ಜೊತೆ ಅಲ್ಲ, ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡ್ತೀವಿ ಟೈಮ್, ಅವ್ರ ಜೊತೆ ಸೆಲೆಬ್ರೇಷನ್ಸ್ ಇರುತ್ತೆ, ಫ್ರೆಂಡ್ಸ್ ಜೊತೆ ಇಲ್ಲ. ಮೇಡಮ್, ಈಗ ಏನಂದರೆ ಈ ವರ್ಷ ನಿಮ್ಮ ಕೈ ನೆನಪು ಏನಾದರೂ ಅಂದರೆ ಏನಾದರೂ ನಡೆದಿರುತ್ತೆ ಅಲ್ವಾ? ಪ್ರತಿಯೊಬ್ಬರಲ್ಲಿ ನಡೆದ ಕೈ ನೆನಪು ಈ ವರ್ಷ ನಿಮಗೆ ತೊರೆದು ಮುಂದಿನ ವರ್ಷ ಏನಾದರೂ ಸಿಹಿ ಸುದ್ದಿ ಏನಾದರೂ? ಏನೂ ಇಲ್ಲ, ಎಲ್ಲ ಅದು ಸೇಮ್. ಏನಾದರೂ ಎಣ್ಣೆ ಹಾಕ್ಬೇಕಂತ ಈ ವರ್ಷ ಏನಾದರೂ? ಏನೂ ಇಲ್ಲ, ನಾರ್ಮಲ್ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್? ಯಾ ಈ ವರ್ಷ ಏನೆಲ್ಲ ಅಂದ್ಕೊಂಡಿದ್ರಿ, ಏನೆಲ್ಲ ಆಗ್ಬೇಕಂತಿತ್ತು? ಒಳ್ಳೆ ಕೆಲಸಲ್ಲಿ ಸೇರ್ಕೋಬೇಕಾಗಿತ್ತು, ಆಗಲಿಲ್ಲ. ಇವಾಗ ನೆಕ್ಸ್ಟ್ ವರ್ಷ ಏನು ಮಾಡಬೇಕಂದ್ರೆ ಹೊಸ ಕೆಲಸಕ್ಕೆ ಸಿಗಬೇಕು ಅಷ್ಟೇ. ಅಂದರೆ ಇವತ್ತೇನಾದರೂ ಪ್ಲ್ಯಾನ್ ಇದೆಯಾ ಪಾರ್ಟಿ ಮಾಡೋದು, ಫ್ರೆಂಡ್ಸ್ ಜೊತೆ ಎಣ್ಣೆ ಗಿಣ್ಣೆ ಹಾಕೋದು, ಈ ಬ್ರ್ಯಾಂಡು ಏನಾದರೂ ಇರ್ತಾ ಅಂತ? ಬ್ರೋ, ನ್ಯೂ ಇಯರ್ ಒಂದೇ ಪ್ಲ್ಯಾನ್ ಬ್ರೋ, ಹೋಗಿ ನಿದ್ದೆ ಮಾಡಿ ಚೆನ್ನಾಗಿ ಊಟ ಮಾಡಿ, ಅದೇ ಬೆಸ್ಟ್ ನ್ಯೂ ಇಯರ್ ಪ್ಲ್ಯಾನು. ಸುಮ್ಮನೆ ಅಲ್ಲಿಲ್ಲೋ ಸುತ್ತಾಡೋದು ಸುಸ್ತಾಗೋದು ಏಂತಕ್ಕೆ? ಎಸ್. ಅಲ್ಲ, ಎಲ್ಲ ಹೊಸ ವರ್ಷ ಅಂದರೆ ಏನಾದರೂ ಅಂದ್ಕೊಂಡಿರ್ತಾರೆ, ಅಲ್ಲಿ ಆಚೆ ಹೋಗಬೇಕು, ದೇವಸ್ಥಾನ, ಇಲ್ಲ ಈ ಫ್ರೆಂಡ್ಸ್ ಜೊತೆ, ಗರ್ಲ್ ಫ್ರೆಂಡ್ ಜೊತೆ, ಹಿಂಗೇನಾದ್ರು ಅಂದ್ಕೊಂಡಿರ್ತಾರೆ. ನೀವೇನು? ಅವರೆಲ್ಲ ಮನೆಗೆ ಬರ್ಬೋದಲ್ಲ, ಇನ್ನೂ ಆರಾಮಾಗಿರ್ಬೋದು ನಾವಲ್ಲಿ. ಆಚೆ ಏಂತಕ್ಕೆ? ಆಚೆ ಇಷ್ಟೊಂದು ಜನ ಸುತ್ತಾಡ್ಬಿಟ್ಟು ಸುಸ್ತಾಗಿ ಯಾಕೆ? ಇಷ್ಟು ಬಿಸಿಲು ಬೇರೆ ನೋಡಿ, ಡಿಸೆಂಬರ್ ಬಿಸಿಲು. ಸೊ ಅದಕ್ಕೆ ಬಂದು ಆರಾಮಾಗಿರ್ಬೋದು. ಅಲ್ಲ, ಈ ಸರಿ ಗೌರ್ಮೆಂಟ್ ಅವರು ನಿಮ್ಗೊಂದು ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ. ನೀವು ಫುಲ್ ಕುಡಿದು ಟೈಟ್ ಆದರೂ ನಿಮ್ಮ ಮನೆ ಬಾಗಿಲಿಗೆ ಹೋಗ್ಬಿಡ್ತಾರೆ, 2 ಗಂಟೆವರೆಗೂ ಟೈಮಿಂಗ್ ಇರುತ್ತೆ. ಅದೇ ಏಂತಕ್ಕೆ? ಮನೆಯಲ್ಲೇ ಕುಡಿದ್ಬಿಟ್ಟು ಮಲ್ಕೋಬೋದು, ಆರಾಮಾಗಿರ್ಬೋದು. ಏನಕ್ಕೆ ಸುಮ್ಮನೆ ತಲೆ ಕೆಡ್ಸ್ಕೋಬೇಕು? ಆರಾಮಾಗಿ ಮನೆಯಲ್ಲಿದ್ದು ಮನೇಲಿ. ಸರ್ಕಾರ ಒಂದು ಅವಕಾಶ ಕೊಟ್ಟಿದ್ದಾರೆ. ಸರ್ಕಾರ ಅವಕಾಶ ಕೊಟ್ಟಿದ್ದಾರೆ, ಅದಕ್ಕೆ ಇಲ್ಲಿ ರೋಡಲ್ಲಿ ಓಡಾಡೋಕ್ಕಾಗಲ್ವಲ್ಲ. ಇಲ್ಲ, ಇವಾಗ ನೀವೇನಾದರೂ ಇನ್ ಕೇಸ್ ಕುಡಿದು ಟೈಟಾಗಿ ಬಿದ್ದಿದ್ರೆ ನಿಮ್ಮ ಮನೆ ಏನಂತ ತಿಳ್ಕೊಂಡು ನಿಮ್ಮ ಮನೆ ಬಾಗಿಲಿಗೆ ಹೋಗಿ ಬಿಡ್ತಾರೆ ಪೊಲೀಸರು. ಅಪ್ಪ ಅಮ್ಮ ಓಡಾಡ್ತಾರೆ, ಇನ್ನೇನು ಮಾಡಲಿ ಅವಾಗ? ಕುಡಿಯೋದೇ ಬೇಡ, ಆರಾಮಾಗಿ ಮನೆಯಲ್ಲಿ ಊಟ ಮಾಡಿ ಚೆನ್ನಾಗಿ ಫ್ಯಾಮ್ಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ, ಫ್ರೆಂಡ್ಸ್ ಜೊತೆ ಅಲ್ಲಿ ಬಂದು ನಾಳೆ ಎಲ್ಲದೂ ಹೊರಗಡೆ ಹೋಗಿ, ಸುಮ್ಮನೆ ಏನಕ್ಕೆ ನೈಟಲ್ಲಿ ಸುಮ್ಮನೆ ತಲೆ ಕೆಸ್ಕೋಬೇಕು? ಸರಿ, ಈ ವರ್ಷ ಕೈ ನೆನಪುಗಳೆಲ್ಲ ನಡೆದೇ ಇರುತ್ತೆ, ಯಾರು ಬದುಕಲ್ಲಾದರೂ ಅಷ್ಟೇ. ನಿಮ್ಮ ಬದುಕಲ್ಲಿ ಏನಾದ್ರು ನಡೆದಿದ್ರೆ ಮುಂದಿನ ವರ್ಷ ಇದು ಬೇಡ, ಈ ಥರ ನಡಿಬೇಕು ಏನಾದರೂ ಅಂದ್ಕೊಂಡಿದ್ದೀರಾ? ಮುಂದಿನ ವರ್ಷ ಈ ಥರ ನಡಿಬಾರ್ದಂದ್ರೆ ರಾಂಗ್ ಡಿಸಿಷನ್ಸ್ ತುಂಬಾ ಆಗಿದೆಯಾ? ತುಂಬಾ ಆಗಿದೆ. ಸೊ ರಾಂಗ್ ಡಿಸಿಷನ್ಸ್. ಇರ್ತೀನಿ ಅನ್ನೋರು ಯಾರು, ಬಿಟ್ಟು ಹೋಗೋರು ಯಾರು? ಅದು ಕರೆಕ್ಟೇ, ಅದೇ. ಸೊ ರಾಂಗ್ ಡಿಸಿಷನ್ಸ್ ಯಾವಾಗಲೂ ತಗೋತೀವಿ, ಬಟ್ ಅದರಿಂದ ಏನು ಕಲಿತೀವೋ ಅದೇ ಮುಂದಿನ ವರ್ಷದ ಹೊಸದಾಗ ಚಾಪ್ಟರ್ ಶೂಟ್ ಮಾಡಿ. ಕನ್ನಡದಾಗ ಏನು ಹೇಳ್ತೀರಾ ಈ ವರ್ಷ ಸೆಲೆಬ್ರೇಷನ್ ಮಾಡೋದು, ಮುಂದಿನ ವರ್ಷ ಬರ್ಮಾಡ್ಕೋತಾ ಇದ್ದಾರಲ್ಲ ಅವ್ರಿಗೆ? ಹ್ಯಾಪಿ ನ್ಯೂ ಇಯರ್, ಅಡ್ವಾನ್ಸ್. ಎಲ್ಲರೂ ಆರಾಮಾಗಿರಿ, ಹ್ಯಾಪಿ ನ್ಯೂ ಇಯರ್, ದಟ್ಸ್ ಇಟ್. ಥ್ಯಾಂಕ್ ಯು. ಈ ವರ್ಷದಲ್ಲಿ ಏನೆಲ್ಲ ಅಂದ್ಕೊಂಡಿದ್ರಿ, ಏನೆಲ್ಲ ಮಾಡಬೇಕಂತ ಅಂದ್ಕೊಂಡಿದ್ರಿ? ಸೊ ಆಗಿರೋದ್ರ ಬಗ್ಗೆ ನಾನು ಯೋಚನೆ ಮಾಡಲ್ಲ. ಮುಂದೆ ನಂದು ಎಜುಕೇಷನ್ ಮುಗಿಯುತ್ತೆ, ಸೊ ಐ ಆಮ್ ಪ್ಲಾನಿಂಗ್ ಟು ಹ್ಯಾವ್ ಮೈ ಜಾಬ್ ಆ್ಯಂಡ್ ಟ್ರಾವೆಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಮ್ಮಂದರೆ ಈಗ ಇನ್ನು ಒಂದು ದಿನ ಕಳೆದ್ರೆ 2026 ಜನವರಿ 1st ವೀಕ್ ಬರುತ್ತೆ. ಏನೆಲ್ಲ ಅಂದ್ಕೊಂಡಿದ್ರೆ ಈ ವರ್ಷ ಅದನ್ನು ಮುಂದುವರಿಸ್ಬೇಕು ಅನ್ಕೋತೀರಾ ಅಥವಾ ಜಸ್ಟ್ ಅಲ್ಲಿಗೆ ಡ್ರಾಪ್ ಮಾಡ್ತೀರಾ? ನಾನು ಅಂದ್ಕೊಂಡಿದ್ದೆಲ್ಲ ಆಲ್ಮೋಸ್ಟ್ ಆಗಿದೆ, ಸೊ ಇನ್ನು ಫ್ಯೂಚರ್ ಪ್ಲ್ಯಾನ್ ಇದೆ, ನೋಡೋಣ. ಮೇಡಮ್, ಈಗ ಗೌರ್ಮೆಂಟ್ ಒಂದು ರೂಲ್ಸ್, ಒಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಏನಂದರೆ 2 ಗಂಟೆವರೆಗೂ ಎಣ್ಣೆ ಪಾರ್ಟಿ ಮಾಡಿದವ್ರಿಗೆ ಅವ್ರ ಮನೆ ಬಾಗಿಲಿಗೆ ಕರ್ಕೊಂಡೋಗಿ ಬಿಡ್ತಾರಂತೆ. ಇದ್ರ ಬಗ್ಗೆ ಏನು ಹೇಳ್ತೀರಿ? ಹೌದಾ, ನಂಗೆ ಗೊತ್ತಿರಲಿಲ್ಲ, ಒಳ್ಳೆಯದೇ ಅನಿಸುತ್ತೆ. ಫ್ರೆಂಡ್ಸ್ ಜೊತೆ ಸೇರ್ಕೊಂಡು ಏನಾದರೂ ಎಣ್ಣೆಗಿನೇ ಪಾರ್ಟಿ ಮಾಡೋದು ಏನಾದ್ರು ಇದೆಯಾ? ಇಲ್ಲ 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 ಎಂಥದ್ದು ಇಲ್ಲ ಇಲ್ಲ. ಮತ್ತು ಬೇರೆ ಏನೆಲ್ಲ ಅಂದ್ಕೊಂಡಿದ್ದೀರಾ? ಲೈಕ್ ಅದೇ ಎಜುಕೇಷನ್ ಮುಗಿಸ್ಮೇಲೆ ನಾನು ಟ್ರಾವೆಲಿಂಗ್ ಮಾಡಬೇಕು ಅಂದ್ಕೊಂಡಿದ್ದೀನಿ, ನೋಡೋಣ. ಕಂಟೆಂಟ್ ಕ್ರಿಯೇಷನ್ ಕೂಡ ನೋಡೋಣ. ಓಕೆ. ಎಂಜಾಯ್ಮೆಂಟ್ ಎಲ್ಲ ಏನು ಅಂದ್ಕೊಂಡಿದ್ದೀರಾ ನಾಳೆ 1ನೇ ತಾರೀಕು? ನಾಳೆ ಪ್ಲ್ಯಾನ್ ಏನಿಲ್ಲ, ಟೆಂಪಲ್ಗೆ ಹೋಗ್ತೀವಿ ಅಷ್ಟು. ಬೇರೆ ವಿಶೇಷತೆ ಏನಾದರೂ ಮಾಡ್ಬೋದು ಈ ವರ್ಷ ಅಥವಾ ಈ ಥರ ಏನಾದರೂ? ಹಾಂ, ಇಲ್ಲ ಅಷ್ಟು. ಜಸ್ಟ್ ಮುಂದಿನ ವರ್ಷದಿಂದ ನೋಡಬೇಕು ಅಷ್ಟೇ. ಥ್ಯಾಂಕ್ ಯು.